ಇಷ್ಟು ದಿನ ವ್ಯಾಲೆಂಟೈನ್ಸ್ ಡೇ ನಲ್ಲಿ RX ವಿಡಿಯೋಗಳು, ಹಳೆ ಗಾಡಿಗಳು ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಸ್ಪೆಷಲ್ ಆಗಿ ಇನ್ನೊಂದಷ್ಟು ವಿಂಟೇಜ್ ಗಾಡಿಗಳು ತೋರಿಸೋಣ. ರಿಯಲ್ ಮೆನ್ ಯೂಸ್ 3 ಪೆಡಲ್ಸ್ ಮತ್ತೆ ಸೂಪರ್ ಕಾರ್ ಎಲ್ಲ ಓಡಿಸೋರು. ನಾವಿವತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಬೆಂಗಳೂರು ಟು ಮೈಸೂರು ನೀವು ಎಕ್ಸ್ಪ್ರೆಸ್ ವೇಗೆ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಡಿವಿಯೇಷನ್ ಸಿಗುತ್ತೆ. ಅಲ್ಲಿ ತಗೊಂಡ್ರೆ ನೀವು ಈ ಮ್ಯೂಸಿಯಂ ಬರ್ಬೋದು. ಫಸ್ಟ್ ಇದು ಬಿಲ್ಡ್ ಆಗ್ಬೇಕಾದ್ರೆ ನಾನು ಯಾವ್ದೋ ವಾಟರ್ ಟ್ಯಾಂಕ್ ಅನ್ಕೊಂಡಿದ್ದೆ, ನಾನು ಯಾವ್ದೋ ಟೈರ್ ಕಂಪನಿ ಅನ್ಕೊಂಡಿದ್ದೆ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಟಿಕೆಟ್ ನೋಡಿ ಬ್ರೋ, ಡಬಲ್ ಡೆಕ್ಕರ್ ಬಸ್ ಮುಂಬೈಯಲ್ಲಿ ಓಡ್ತಾ ಇರ್ಬೇಕು. ಬಟ್ ಬೆಂಗಳೂರಲ್ಲೂ ಇತ್ತಲ್ವಾ ಡಬಲ್ ಡೆಕ್ಕರ್ ಬಸ್ಗಳು. ಸುಮಾರು ಜನ ಕೇಳ್ತಾರೆ, ಏನ್ ಗುರು ಹಳೆ ಗಾಡಿಗಳಾಗ್ಲಿ, ಹೊಸ ಗಾಡಿಗಳಾಗ್ಲಿ, ಚಿಕ್ಕ ಗಾಡಿಗಳಾಗ್ಲಿ, ದೊಡ್ಡ ಗಾಡಿಗಳಾಗ್ಲಿ ಸುಮ್ನೆ ತಗೊಂಡ್ ಇಟ್ಕೊಂಡಿದ್ಯಲ್ಲ, ಓಡಿಸಲ್ವಲ್ಲ ಅಂತ. ನನ್ ಗಾಡಿಗಳನ್ನ ನಾನು ಓಡಿಸ್ತೀನಿ, ಆದ್ರೆ ಅದನ್ನ ವಿಡಿಯೋ ಮಾಡಿ ಹಾಕೋದಿಲ್ಲ. ನಿಮಗೆ ಬೇಕು ಅಂದ್ರೆ ಹೇಳಿ, ಬೇಕಾದ್ರೆ ನನ್ನ ಹತ್ರ ಇರೋ ಗಾಡಿಗಳದೆಲ್ಲ ಇಂಡಿವಿಜುವಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಳಗಡೆ ಹೋಗಕ್ಕಿಂತ ಮುಂಚೆ ಹೊರಗಡೆ ಏನೇನಿದೆ ಅಂತ ನೋಡೋಣ. ಒಂದು ಕೆಫೆಟೇರಿಯಾ ಇದೆ, ಇಲ್ಲಿ ಹರಿಗೋವಿಂದಾಸ್ ವೆಜ್ ರೆಸ್ಟೋರೆಂಟ್ ಇದೆ. ಬ್ರೋ, ನಮ್ಮ ಫ್ರೆಂಡು ನಮ್ಮ ಮನೆ ಎದುರುಗಡೆನೇ ಇರೋದು. ಕಾಂಕ್ರೀಟ್ ಮಿಕ್ಸ್ ಮಾಡೋದೈತೆ, ಅದನ್ನ ತೋರಿಸ್ಬಿಡಿ. ಎಲ್ಲ ಐತೆ ಲೈಟ್ ಕಂಡ್ರಿ, ಇದು ಸಿಮೆಂಟ್ ಕಲ್ಸೋ ಮಿಷಿನ್ ಅಲ್ಲ. ವಿಂಟೇಜ್ ಕಾರ್ಗಳನ್ನ ನೋಡಕ್ ಮುಂಚೆ ಇಲ್ಲೊಂದು ಲೆಜೆಂಡ್ ಇದೆ. ಅಂತಿಂತ ಬುಲ್ಡೋಸರ್ ಅಲ್ಲ ಬ್ರೋ. ಈ ಬುಲ್ಡೋಸರ್ ಪಂಚರ್ ಆಗಲ್ಲ, ಯಾಕೆ ಹೇಳಿ? ಪಂಚರ್ ಆಗಕ್ಕಿದೆ ನಮ್ ಹೇಟರ್ಸ್. ಗೇರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡಿದ್ದಾರೆ ನೋಡಿ. ನನ್ ಕಣ್ಣಿಗೆ ಬೀಳ್ತು. ಇಲ್ಲ ಬ್ರೋ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಅಂತಿದ್ದೆ, ಆಗ್ಲಿಲ್ಲ, ಎಲೆಕ್ಟ್ರಿಕಲ್ ಆಗ್ಬಿಟ್ಟೆ. ಅಲ್ಲ, ಹಿಂಗೆ ಅಂದ್ರೆ ಈ ಗಾಡಿಗಳೆಲ್ಲ ಮೆಕ್ಯಾನಿಕಲ್ ಇಂದ ಎಲೆಕ್ಟ್ರಿಕಲ್ ಆಗ್ತಿದೆ. ನೀವು ಎಲೆಕ್ಟ್ರಿಕಲ್ ಓದ್ಬಿಟ್ಟು ವಾಪಸ್ ಮೆಕ್ಯಾನಿಕಲ್ ಕಡೆ ನಿಮ್ಮ ಮೆಕ್ಯಾನಿಕಲ್ ಓದಿರೋರಿಗೆ ನಾಲೆಡ್ಜ್ ಇಲ್ವಲ್ಲ, ಅದಕ್ಕೆ ಅಂಥವ್ರಿಗೆ ನಾಲೆಡ್ಜ್ ಕೊಡೋಣ ಅಂತ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ಪರಮಾತ್ಮಲ್ಲಿ ಇದ್ದಿತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರಲ್ಲ, ಕಂಬಗಳ ಮೇಲೆ ಹೋಗೋಯ್ತು ಅಂತ. ಪರಮಾತ್ಮ ಫಿಲಮ್ ಅಲ್ಲಿ ಒಂದು ವಿಂಟೇಜ್ ಕಾರು ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಧರ್ಮಸ್ಥಳದಲ್ಲಿ ಒಂದ್ಸಲ ಮ್ಯೂಸಿಯಂಗೆ ಹೋಗಿದ್ದೆ. ಈ ಮ್ಯೂಸಿಯಂನು ಕೂಡ ವೀರೇಂದ್ರ ಹೆಗ್ಡೆ ಅವರೇ ಮಾಡಿರೋದು. ಈ ಕಾರ್ ಯಾವ್ದು ಗೊತ್ತಾ? ಹೆರಾಲ್ಡ್ ಅಂತ ಒಂದ್ಸಲ ಬೈಕ್ ರಿವ್ಯೂ ಮಾಡ್ಬೇಕಾರೆ ಒಂದು ಅಜ್ಜಿನ್ ಮಾತಾಡ್ಸಿದ್ವಲ್ಲ, ಇದಾನೆ ನೋಡಿ, ಮಯೂರ ಅಂತ ಇದೆ. ಇದು ವೀರೇಂದ್ರ ಹೆಗ್ಡೆ ಅವ್ರದೇನೆ ಕಾರು, ಅದಕ್ಕೆ ಇದನ್ನ ಎಂಟ್ರಿ ಎಲ್ಲ ಇಟ್ಟಿದ್ದಾರೆ. Seriously, what is this place? This is heaven. ಇದಲ್ಲ ಅದು. ಫಸ್ಟ್ ನೋಡಿ, ಚಕ್ರದಿಂದ ಶುರು ಮಾಡಿದ್ದಾರೆ. ಗಾಡಿಗಳ ಮುಂಚೆ ಗಾಲಿಗಳು ಬಂತು ಅಂತ ತೋರಿಸ್ತಾ ಇರೋದು. 10,000 BC ಯಲ್ಲಿ ಈ ತರ ಮರನ ಸರ್ಕಲ್ ಮಾಡ್ಬಿಟ್ಟು ವೀಲ್ ತರ ಯೂಸ್ ಮಾಡ್ತಾ ಇದ್ರು. ಅದು ಎವಲ್ಯೂಷನ್ ಆಗಿ 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 ಅರೌಂಡ್ 1000 BC ನಲ್ಲಿ ಈ ತರ ವೀಲ್ ಗಳು ಬಂತು. ಆಮೇಲೆ ಎವಲ್ಯೂಷನ್ ಆಗಿ 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 ಟೈರ್ ಗಳು ಹಾಕಿದ್ರು. ರಬ್ಬರ್ ಇಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ಜನ ಕಂಡಿಡಿದ್ರು. ಅರ್ಥ ಆಯ್ತು ಅನ್ಸುತ್ತೆ. ವೀಲ್ ಗಳು ಬಂದ್ಮೇಲೆ ನೆಕ್ಸ್ಟ್ ಬಂದಿದ್ದು ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು. ಇದು ನಮ್ದು ದೇಶ. ಎತ್ತಿನ ಗಾಡಿಯಲ್ಲಿ ಹೋಗಿದ್ದೀರಾ ನೀವು? ಹೋಗಿದ್ದೀನಿ ಬ್ರೋ, ಎತ್ತಿನ ಗಾಡಿ ಓಡಿಸಿದ್ದೀನಿ. ಆಕ್ಚುಲಿ ಓಡಿಸಿದ್ದೀರಾ? ಪರವಾಗಿಲ್ಲ. Fiat 501 ಇದು ಇಟಾಲಿಯಿಂದ ಬಂದಿರೋದು. 4 ಸಿಲಿಂಡರ್ 1460 cc ಎಂಜಿನ್ ಇದೆ. 23 BHP. ಇಲ್ಲಿ ಇನ್ನೊಂದು ಫಿಯಟ್ ಗಾಡಿ ಇದೆ. ಹೆಂಗೆ ಇದು ಫುಲ್ ಇಟಾಲಿಯನ್ ಲವ್? ಇಟಾಲಿಯನ್ಸ್ ಬ್ರೋ ಯಾವಾಗ್ಲೂ ಚೆನ್ನಾಗಿರ್ತಾರೆ ನೋಡಕ್ಕೆ. ನೋ ಕಾಮೆಂಟ್ಸ್. ಇದು 6 ಸಿಲಿಂಡರ್ ಇನ್ಲೈನ್ 6 ಎಂಜಿನ್. ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಮ್ಯಾನ್ಯುಯಲ್. 51 BHP ಇದೆ. ಇದು 94 km ಟಾಪ್ ಸ್ಪೀಡ್ ಹೋಗುತ್ತೆ. ಆರೇಶ್ ಅವ್ರ ತರ ನಾವು ಒಂದು ರಿವ್ಯೂ ಮಾಡೋದ ಬನ್ನಿ. ಆರೇಶ್ ಅವ್ರು ಇಲ್ಲಿ ಬಂದ್ರೆ ಸೈಕ್ ಆಗ್ಬಿಡ್ತಾರೆ. ಗೈಸ್, ಚೆಕ್ ಔಟ್ ದಿಸ್. ಏನ್ ಶಾಟ್ ಆಡ್ತಾರೋ ಯಪ್ಪ, ನೋಡ್ತಾ ಇದ್ರೆ ರಕ್ತ ಕುದಿದಂಗೆ ಗೊತ್ತ ಅಂತ. 5222 cc ಇದೆ ಗೊತ್ತಾ? ಪವರು ಇದು ಅರೌಂಡ್ 100 HP ಇದೆ. 229 km ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಜನ ಇದನ್ನ ನೋಡಲ್ಲ. ಇದು ಸುಮ್ಮನೆ ಇಲ್ಲಿ ನಿಂತಿದೆ ಅನ್ನೋದಕ್ಕೋಸ್ಕರ ಜನ ಬಂದು ನೋಡ್ತಾರೆ. ಅರ್ಥವಾಯಿತು ಬಿಡಿ. ಮುಂದ್ಗಡೆ ಕೂತಿರೋರ್ಗೆ ಮಾತ್ರ ಕ್ಲೋಸ್ ಇದೆ, ಹಿಂದ್ಗಡೆ ಕೂತಿರೋರ್ಗೆ ಹಾಕಿಲ್ಲ. ಇದ್ರ ಹೆಸರು ರೋಲ್ಸ್ ರಾಯ್ಸ್ 20 ಅಂತ. ಈ ಕಾರ್ ಬಂದು ಈ ಕಡೆ ಬಂದ್ರಿ, ಈ ಕಾರ್ ಬಂದು 100 ವರ್ಷ ಆಗಿದೆ. ಇದರಲ್ಲಿ 6 ಸಿಲಿಂಡರ್ ಇದೆ, 105 km ಟಾಪ್ ಸ್ಪೀಡ್ ಹೋಗುತ್ತೆ. ನಮ್ಗೆ ಇದ್ರ ಡೀಟೇಲ್ಸ್ ಎಲ್ಲ ಹೆಂಗ್ ಗೊತ್ತು ಅಂದ್ರೆ ಇಲ್ಲಿ ಹಾಕಿದ್ದಾರೆ. ಸ್ಪೆಕ್ ಶೀಟ್ ನೋಡಿ ಓದ್ಬಿಟ್ಟು ಹೇಳ್ಬಿಡೋದು. ಹೇಳ್ಬೇಕು ಬ್ರೋ, ಜನಕ್ಕೆ ನಿಜ ಹೇಳ್ಬೇಕು ಅಂತೀರಾ? ಇಂಥವೆಲ್ಲ ಏನಿಲ್ಲ ಅಂತ ಗೊತ್ತಾಗಬೇಕು ಜನಕ್ಕೆ. ಅದನ್ನ ಝೂಮ್ ಅಲ್ಲಿ ತಗೊಳ್ಳಿ ಬ್ರೋ. ಸ್ಪಿರಿಟ್ ಆಫ್ ಎಕ್ಸ್ಟಸಿ. ತಗೊಂಡೆ ನೋಡಿ. ಇದನ್ನ ಸ್ಪಿರಿಟ್ ಆಫ್ ಎಕ್ಸ್ಟಸಿ ಅಂತ ಕರೀತಾರೆ. ರೋಲ್ಸ್ ರಾಯ್ಸ್ ನ ಅದನ್ನ ನೋಡಿದ ತಕ್ಷಣ ಗುರ್ತಿಡಿಬಹುದು ಯಾವ್ದು ಅಂತ. ನನ್ನ ಪೇಜ್ ಅಲ್ಲಿ ಇದೆ, ನೋಡಿದೀರಾ? ಫೋಟೋ ತುಂಬಾ ಚೆನ್ನಾಗಿದೆ. ನಾನು ಹೇಳ್ಕೊತಾ ಇದೀನಿ, ನೋಡಿ, ಲೈಕ್ ಕೊಡಿ. ಡಿಜಿಟಲ್ ಪರ್ವೆನಿಯರ್ ಅಂತ ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ನಿಶಾಂತ್ ಅವ್ರದ್ದು. ಈ ಶರ್ಟ್ ನೋಡಿದ್ರ ನಂದು? ಫಾಂಟೆಸಾ. ಇದು 2 ಸ್ಟ್ರೋಕ್ ಎಂಜಿನ್, ಇದು 4 ಸ್ಟ್ರೋಕ್ ಎಂಜಿನ್. ಇದು ಆಸ್ಟಿನ್ 12 ಅನ್ನೋ ಕಾರ್ದು ಚಾಸಿ. ಇದನ್ನ ಲ್ಯಾಡರ್ ಫ್ರೇಮ್ ಚಾಸಿ ಅಂತ ಕರೀತಾರೆ. ಇವಾಗ ಬರ್ತಾ ಇರುವಂತ ಸುಮಾರು SUV ಗಳಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಜಿಪ್ಸಿ ನೋಡಬಹುದು, ಬಲೆರೋ ನೋಡಬಹುದು, ಇಲ್ಲ ಅಂದ್ರೆ ಹೈಲೆಕ್ಸ್ ನೋಡಬಹುದು. ಎಲ್ಲಾದ್ರಲ್ಲೂ ಲ್ಯಾಡರ್ ಫ್ರೇಮ್ ಬರೋದು. ಒನ್ ಆಫ್ ದ ಓಲ್ಡೆಸ್ಟ್ ಫ್ರೇಮ್ಸ್ ಇದು. ನೋಡಿ, ಸ್ಟೇರಿಂಗ್ ಬಾಕ್ಸ್ ಇದೆ, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್ ಇದೆ, ಟರ್ಬೋ ಚಾರ್ಜರ್ ಇದೆ. ಎಷ್ಟೊಂದು ಜನಕ್ಕೆ ಟರ್ಬೋ ಚಾರ್ಜರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇಲ್ಲಿಂದ ಏರ್ನ ಸಕ್ ಮಾಡಿ ಇದು ಎಂಜಿನ್ಗೆ ಎಕ್ಸ್ಟ್ರಾ ಏರ್ನ ಕಳಿಸುತ್ತೆ. ಅದರಿಂದ ನಮಗೆ ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಆಕ್ಚುಲಿ ನನಗೆ ಹಳೆ ಗಾಡಿ ಅಂದ್ರೆ ಸ್ವಲ್ಪ ಹೆವಿ ಇಷ್ಟ. ಹಳೆ ಗಾಡಿ ಮಾತ್ರ ಅಲ್ಲ, ಹಳೆ ಕ್ಯಾಮ್ರಾಗಳು, ಹಳೆ ವಸ್ತುಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಅಂದ್ರೆ ಹಳೆ ವಸ್ತುಗಳು ಒಂಥರ ಜೀವ ಇರುತ್ತೆ. ಹುಡುಗರಿಗೆ ಅಲ್ಲ, ಸೀರಿಯಸ್ ಆಗಿ.
1931 ಆಸ್ಟಿನ್ 7 ಸಲೂನ್ ಇದೆ. 4 ಸಿಲಿಂಡರ್ 24 BHP, 96 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೊಡಿತಿತ್ತು. ಇನ್ನೊಂದು ಕಾರ ಖಾಲಿ ಜಾಗ ಇದೆ ಇತ್ತು ಅನ್ಸುತ್ತೆ, ಯಾವ್ದೋ ಕಾರ್ ಇಲ್ಲಿ ಮಾರ್ಕ್ಸ್ ಇದೆಯಲ್ಲ, ಆಯಿಲ್ ಮಾರ್ಕ್ ಇದ್ರೆ ಗೊತ್ತಾಗ್ಬಿಡುತ್ತೆ ಹಳೆ ಗಾಡಿಗಳಲ್ಲಿ. ಹುಲಿ ಎಲ್ಲ ಬಂದಿತ್ತ ಹೋಗಿತ್ತ ಅಂತ ಹೇಳೋದಕ್ಕೆ ಕ್ಲಾ ಮಾರ್ಕ್ ಎಲ್ಲ ಇರುತ್ತಲ್ಲ, ಆ ತರ ಹುಲಿಗಳ ತರ. ಈ ಊರು ರಾಜಕನು ಕಿಂಗು. ಆಸ್ಟಿನ್ A40 ಇದು 4 ಸಿಲಿಂಡರ್ 4 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್, 40 BHP ಇದೆ, 70 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಇದು ಫ್ರೇಸರ್ F47C5 ಮ್ಯಾನ್ಹ್ಯಾಟನ್ ಅಂತ, ಮ್ಯಾನ್ಹ್ಯಾಟನ್ ಇಂದ ಬಂದಿರೋದ. ಇದು 6 ಸಿಲಿಂಡರ್ 3700cc ಎಂಜಿನ್, 100 BHP ಇದೆ, 133 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಇದೆಲ್ಲ ನೋಡ್ತಾ ಇದ್ದೀರಾ ನೀವು, ಇಂಡಿಯಾ ರಿಜಿಸ್ಟ್ರೇಷನ್, ಮೈಸೂರದೇ ಬೇಜಾನಿದೆ ಬ್ರೋ. ಯಾವುದು ಬ್ಲಾಕ್ ಮಾರ್ಕೆಟ್ ಅದಂತೂ ಬಂದಿಲ್ಲ. ಪ್ರಾಬಬ್ಲಿ ಇಲ್ಲಿರೋ ಪ್ರತಿಯೊಂದು ಕಾರ್ಗೂ ಡಾಕ್ಯುಮೆಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಅಲ್ಲಿ ಓನರ್ ಹೆಸರೇ ಇರುತ್ತೆ. ಅದನ್ನೆಲ್ಲ ಕೆದಕಕ್ಕೆ ಹೋಗಬಾರ್ದು. ಈ ಮ್ಯೂಸಿಯಂ ಅಲ್ಲಿ ಇರುವಂತ ಸುಮಾರು ಕಾರ್ಗಳನ್ನ ಶ್ರೀ ವೀರೇಂದ್ರ ಹೆಗಡೆ ಅವರು ಸ್ವಂತವಾಗಿ ಕಲೆಕ್ಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಕಾರ್ಗಳನ್ನ ಬೇರೆ ಕಲೆಕ್ಟರ್ಸ್ ಗಳು ತಗೊಂಡೋಗಿ ಕೊಟ್ಟಿದ್ದಾರೆ. ನನಗೂ ಒಂದು ಆಸೆ ಗುರು, ನನ್ನ ಹತ್ರ ಇರೋದು ಯಾವ್ದಾದ್ರು ಒಂದು ಕಾರು ಅಥವಾ ಗಾಡಿನ ಆ ಮ್ಯೂಸಿಯಂ ಅಲ್ಲಿ ನಿಲ್ಲಿಸಬೇಕು ಅಂತ. ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು. ಇದಕ್ಕೆಲ್ಲ ಎಷ್ಟಾಗ್ಬೋದು ಬ್ರೋ? ಕೆಲವೊಂದು ವಸ್ತುಗಳಿಗೆ ಬೆಲೆ ಕಟ್ತೀರಾ, ಕೆಲವದಕ್ಕೆಲ್ಲ ಕಟ್ಟಕ್ಕಾಗಲ್ಲ. ಬಾಡಿಗೆ ಕೊಡ್ತಾರ ಕೇಳ್ಬೇಕು. ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ, ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಬ್ಯೂಕ್ ಸೀರೀಸ್ 50 ಸೂಪರ್ 8 ಜರ್ಮನ್ ಕಾರ್ ಇದು, 8 ಸಿಲಿಂಡರ್ 4000cc. ಈ ಕಾರ್ ಯಾವ್ದು ಅಂತ ಗೊತ್ತಾ ನಿಮ್ಗೆ? ಎಲ್ಲಿ ನೋಡಿದೀರಾ ಹೇಳಿ? ಇದು ಇಲ್ಲಿ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಶಂಕರಣ್ಣ ಅವ್ರದ್ದು ಆಕ್ಸಿಡೆಂಟ್ ಫಿಲಮ್ ಅಲ್ಲಿ ಇದಾನೆ ಓಪನ್ ಕಾರ್ ಬರೋದು. ಈ ತರ ಕಾರೆಲ್ಲ ಯೂಸ್ ಮಾಡಿದ್ರ? ಶಂಕರಣ್ಣ ಅವಾಗಿನ ಕಾಲದಲ್ಲೇ ಕ್ಲಾಸ್ ಲೆಜೆಂಡ್. 144 BHP ಇದೆ, 138 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಇಷ್ಟು ಸ್ಪೇಸ್, ಇಷ್ಟು ದೊಡ್ಡ ಕಾರು 130 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗ್ತಿತ್ತು ಅಂದ್ರೆ ಅದ್ರ ಇಂಜಿನಿಯರಿಂಗ್ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ ಅಲ್ಲಿ ಇರ್ತಿತ್ತು ಅಂತ. ಇಲ್ಲಿ ಓಪೆಲ್ ಕೆಡೆಟ್ ಅಂತ ಒಂದು ಕಾರ್ ಇದೆ. ಇದು 4 ಸಿಲಿಂಡರ್ 1000cc ಎಂಜಿನ್. ಇದರಲ್ಲಿ ಇರೋದು ಬರೀ 3 ಗೇರು, 23 BHP ಇದೆ, 90 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಇದು ಜಯಚಾಮರಾಜೇಂದ್ರ ಒಡೆಯರ್ ಅವ್ರು ಯೂಸ್ ಮಾಡ್ತಾ ಇದ್ದಂತ ಡೈಮ್ಲರ್ DE36 ಅನ್ನೋ ಕಾರ್ ಇದೆ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಾರ್ ಗುರು, ಮೈಸೂರು ರಾಜರು ಓಡಾಡಿರುವಂತ ಕಾರ್ ಇದು. ಇದರಲ್ಲಿ 5400cc 8 ಸಿಲಿಂಡರ್ ಎಂಜಿನ್ ಇದೆ, 150 BHP, 137 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗ್ತಾ ಇತ್ತು. ನನಗೆ ಏನಾದ್ರೂ ಲೈಫಲ್ಲಿ ಒಂದು ಟೈಮ್ ಟ್ರಾವೆಲ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಈ ತರ ಟೈಮಿಗೆ ಬಂದು ಈ ತರ ಕಾರ್ಗಳಿಗೆ ಡ್ರೈವರ್ ಆಗಾದ್ರೂ ಇದ್ ಬಿಡ್ತೀನಿ. ಈ ಕಾರಲ್ಲಿ MEX1 ಅನ್ನುವಂತ ನಂಬರ್ ಇದೆ. ಇವಾಗಿನ ಕಾಲದಲ್ಲಿ ಈ ತರ ಕಾರ್ಗೆ, ಈ ಕಾರಲ್ಲಿರುವಂತ ನಂಬರ್ ಪ್ಲೇಟ್ಗೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಕಾರ್ ಮ್ಯೂಸಿಯಂ ಅಲ್ಲಿ ಒಂದು ಮೋಟರ್ ಸೈಕಲ್ ಸೆಕ್ಷನ್ ಕೂಡ ಇದೆ. ಯಮಹಾ RX ಇದೆ, ವೆಲೋಸಿಟಾ ಗಾಡಿ ಇದೆ, ಇಲ್ಲಿ ಟ್ರಯಂಪ್ ಗಾಡಿ ಇದೆ. ಇದು ನಾನು ಫಸ್ಟ್ ನೋಡಿದಾಗ ರಾಯಲ್ ಎನ್ಫೀಲ್ಡ್ ಅನ್ಕೊಂಡಿದ್ದೆ, ಆದ್ರೆ ಟ್ರಯಂಪ್. ಅಲ್ಲಿ ವಿಕ್ಟೋರಿಯಾ ಇದೆ, ಇಲ್ಲಿ ರಾಜದೂತ್ ಇದೆ, ಸುವೇಗಾ ಇದೆ, ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಇದೆ, ಇಲ್ಲಿ ಬಜಾಜ್ M80 ಇದೆ, LML ವೆಸ್ಪಾ ಇದೆ, ಲೂನಾ ಸೂಪರ್ ಇದೆ, ರಾಯಲ್ ಎನ್ಫೀಲ್ಡ್ ಎಕ್ಸ್ಪ್ಲೋರರ್ ಇದು ನೋಡಕ್ CD100 ತರ ಇದೆ, ಆದ್ರೆ ರಾಯಲ್ ಎನ್ಫೀಲ್ಡ್. ಇಲ್ಲೊಂದು ವೆಸ್ಪಾ ಇದೆ, ಇಲ್ಲಿ ಕೈನೆಟಿಕ್ ಇದೆ, ಇಲ್ಲಿ ಬಜಾಜ್ 150 ಇದೆ, ಇಲ್ಲೊಂದು ಬಜಾಜ್ ಸೂಪರ್ ಇದೆ, ಇಲ್ಲೊಂದು ಜಾವಾ ಗಾಡಿ ಇದೆ, ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಇದೆ, ಇಲ್ಲೊಂದು ರಾಜದೂತ್ ಇದೆ. ಈ ರಾಜದೂತ್ ಸಿಕ್ಕಿದ್ರೆ ವಿಡಿಯೋ ಮಾಡ್ಬೇಕು. ಹಾಯ್, ಆರಾಮ? ಹಾಯ್ ಹಾಯ್. ಎಲ್ಲಿ ಅವ್ರು ನೀವು? ಇಲ್ಲಿ ಯಾವ್ದು S1000RR ಟ್ರಯಂಪ್ ಟೈಗರ್ ಯಾವ್ದು ಕಾಣ್ತಾ ಇಲ್ವಲ್ಲ? ಓ ಬ್ರೋ, ನಾವು ಬಂದಿರೋ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಲ್ಲ, ಮ್ಯೂಸಿಯಂಗೆ. ನಮ್ಗೆ ಏನ್ ಖುಷಿ ಗೊತ್ತಾ, ಇದ್ರಲ್ಲಿ ಇರೋದ್ರಲ್ಲಿ 3 ಗಾಡಿ ನಮ್ಮ ಹತ್ರನೂ ಇದೆ. ಒಂದು RX, ಒಂದು ಜಾವಾ, ಒಂದು ಬಜಾಜ್ ಸೂಪರ್. ಇನ್ನು ಯಾವ್ದೇ ಸಿಗುತ್ತೆ ಎಲ್ಲ ಎತ್ತಿಟ್ಕೊಳ್ಳೋಣ. ಬೇಡ ಗುರುವೆ, ನಮ್ಗೆ ಹಳೆ ದಿನ ಕೊಡಬೇಡು. ಸಿಟ್ರಾನ್ ಲೋಗೋ ಯಾವ ತರ ಚೇಂಜ್ ಆಯ್ತು ಅನ್ನೋದು ತೋರಿಸಿದಾರೆ ನೋಡಿ. ಸಿಟ್ರಾನ್ ಟ್ರಾಕ್ಷನ್ ಅಂತ, ಇದರಲ್ಲಿ 4 ಸಿಲಿಂಡರ್ 1900cc ಇಂಜಿನ್ ಇದೆ, 56 BHP ಇದೆ, 117 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ. ಈ ಕಾರ್ ಎತ್ಕೊಂಡು ಆ ಟೈಮಲ್ಲಿ ಪ್ಯಾರಿಸ್ ಅಲ್ಲಿ ರೌಂಡ್ ಹೊಡಿಯೋದು ಎಂತ ಮಜಾ ಅಲ್ವಾ? ಆದ್ರೆ ಈ ವೈಬ್ ಎಲ್ಲ ಸಿಗಲ್ಲ ಅನ್ಕೊಳ್ಳಿ. ಈ ವೈಬ್ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ಏನು ಹೇಳಿ, ನಮ್ದು ಜಾವ ಎತ್ಕೊಂಡು ಒಂದು ರೌಂಡ್ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದ್ರೆ ಫುಲ್ ಒಂಥರ ಪೀಸ್. ಇಲ್ಲಿ ಹಿಲ್ಮನ್ ಮಿಂಗ್ಸ್ ಅಂತ ಒಂದು ಕಾರ್ ಇದೆ. ಇದು 4 ಸಿಲಿಂಡರ್ 57.5 BHP ಕಾರು, 109 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಇಲ್ಲೊಂದು ಆಸ್ಟಿನ್ ಕಾರ್ ಇದೆ, ಆಸ್ಟಿನ್ ತರಾನೇ ಕಾಣುವಂತ ಇನ್ನೊಂದು ಕಾರ್ ಇದೆ, ಹಿಂದೂಸ್ತಾನ್ 14 ಅಂತ ಇದ್ರ ಹೆಸರು, 1400cc 41 BHP ಇರುವಂತ ಕಾರು. ಇದು 113 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಹಿಂದೂಸ್ತಾನ್ ಅಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಬರೋದು ಅಂಬಾಸಿಡರ್ ಕಾರ್ಗಳು. ಆದ್ರೆ ಅಂಬಾಸಿಡರ್ಗೂ ಮುಂಚೆ ಇದೊಂದು ಹಿಂದೂಸ್ತಾನ್ ಇತ್ತು, ಆಮೇಲೆ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂತ ಬಂದಿತ್ತು. ಇದನ್ನ ನೋಡ್ಬಿಟ್ಟೇನೆ ನಮ್ಮ ದೇಶದಲ್ಲಿ ಅಂಬಾಸಿಡರ್ ಕಾರ್ನ ತಗೊಂಡ್ಬಂದಿದ್ದು. ಇದರಲ್ಲಿ 4 ಸಿಲಿಂಡರ್ ಎಂಜಿನ್ ಇದೆ, 50 BHP ಇದೆ, 113 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಆದ್ಮೇಲೆ ಬಂದಿದ್ದು ಹಿಂದೂಸ್ತಾನ್ ಅಂಬಾಸಿಡರ್. ಇದು ಮಾರ್ಕ್ 1. ಯೂಶಲಿ ಈ ತರ ರನ್ನಿಂಗ್ ಕಾರ್ಗಳು ಕಾಣಿಸೋದಿಲ್ಲ, ಸಿಗೋದು ತುಂಬಾನೇ ಕಷ್ಟ. ಇದರಲ್ಲಿ 55 BHP ಇದೆ, 113 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ನೋಡಿ ಬೋರ್ಡ್, ಡು ನಾಟ್ ಟಚ್. ಶೆವಲೆ ಬೆಲ್ಲೇರ್. ಈ ಬೆಲ್ಲೇರ್ ನನ್ನ ಹತ್ರ ಹಾಟ್ ವೀಲ್ಸ್ ಕಾರ್ ಇದೆ, 3900cc ಇಂಜಿನ್ ಬ್ರೋ. ಇದು 123 ಹಾರ್ಸ್ ಪವರ್, 145 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಹೇಳಿ, ಬಾನೆಟ್ ಮೇಲೆ ನೋಡಿ ಏರೋಪ್ಲೇನ್ ಇದೆ, ಬೆಲ್ ಏರ್ ಹೆಂಗೆ ಕ್ರೇಜಿ ಬ್ರೋ. ನಿಮ್ಮ ತಲೆ ಅಲ್ಲ ಅವ್ರ ತಲೆ.
ಪ್ಯೂಜೋ ಬರ್ಲಿನ್ ಗ್ರ್ಯಾಂಡ್ ಟೂರಿಸ್ಮೋ 1600cc 4 ಸಿಲಿಂಡರ್ ಕಾರು 64 BHP ಇದೆ, 140 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ಕಲರ್ ನೋಡಿ ಬ್ರೋ ಏನ್ ಸಕ್ಕತ್ತಾಗಿದೆ, ಬಾಂಬ್ ಆಗಿದೆ ಅನ್ಕೊಳ್ಳಿ. ಶೆವರ್ಲೆ ಇಂಪಾಲಾ ಎಷ್ಟೊಂದು ಇಂಗ್ಲಿಷ್ ಫಿಲ್ಮ್ಗಳಲ್ಲಿ ಬಂದಿರೋ ಕಾರ್ ಬ್ರೋ ಇದು. 6 ಸಿಲಿಂಡರ್ 3800cc 140 BHP. ಹೊಸದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಪರ್ಪಲ್ ಕಲರ್ ಇಂಪಾಲಾ ಇದನ್ನೇ ಓಡಿಸೋದು ಅವನು. ಹಿಲ್ಮ್ಯಾನ್ ಅಂಟರ್ UK ಗಾಡಿ 4 ಸಿಲಿಂಡರ್ ಇಂಜಿನ್ ಇದು, ಆಲ್ಮೋಸ್ಟ್ 60 BHP ಇದೆ, 138 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. ನಂಬರ್ ನೋಡಿ ಬ್ರೋ ಇದು 5555 ಓಪೆಲ್ ರೆಕಾರ್ಡ್ ಸೀರೀಸ್ B 1500cc 59 ಹಾರ್ಸ್ ಪವರ್. ಅವಾಗಿನ ಕಾಲದಲ್ಲಿ SUV-ಗಳಷ್ಟು ಇರಲಿಲ್ಲ ಅಲ್ವಾ ಬ್ರೋ, ಜಾಸ್ತಿ ಸೆಡಾನ್ಗಳನ್ನೇ ತಗೋತಾ ಇದ್ರು ಜನ. ನನಗೂ ಸೆಡಾನ್ ಅಂದರೆ ಇಷ್ಟ. ಇಲ್ಲಿ ಎಲ್ಲ ಕಾರ್ಗಳಲ್ಲೂ ಕೆಳಗಡೆ ಒಂದು ಟ್ರೇ ಏನು ಕಾಣಿಸ್ತಾ ಇದೆ, ಅದನ್ನ ಆಯಿಲ್ ಕ್ಯಾಚರ್ ಟ್ರೇ ಅಂತಾರೆ. ಈ ತರ ಹಳೆ ಕಾರ್ಗಳನ್ನ ಮನೇಲಿ ನಿಲ್ಸಿದಾಗ ಆಯಿಲ್ ಲೀಕ್ ಆಗ್ತಿರುತ್ತೆ, ಅದನ್ನ ಅದು ಕ್ಯಾಚ್ ಮಾಡಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಸ್ಟೂಡಬೇಕರ್ ಚಾಂಪಿಯನ್ ಅಂತ ಕಾರ್ ಇದೆ. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಇದು CV ರಾಮನ್ ಅವ್ರ ಕಾರು. ಇದು ಸ್ಕಾಡಾ ಪಾಪ್ಯುಲರ್ 420 ರೋಡ್ ಸ್ಟಾರ್ ಅಂತ. ಡಿಕ್ಕಿ ತರ ಕ್ಲೋಸ್ ಮಾಡ್ಕೊಂಡ್ರೆ ನಾರ್ಮಲ್, ಓಪನ್ ಮಾಡಿದ್ರೆ ಅಲ್ಲೊಂದು ಸೀಟ್, ಹಿಂದ್ಗಡೆ ನೋಡಿ ಸ್ಪೇರ್ ವೀಲ್ ಇಲ್ಲಿದೆ. ಬಟ್ ಅದು ಹತ್ತದ ಹೆಂಗೆ, ಇಲ್ಲಿ ಕಾಲ್ ಹಾಕಕ್ ಜಾಗ ಕೊಟ್ಟಿದ್ದಾರೆ. ಆಂಟಿಕ್ ವಿಂಟೇಜ್ ಕಾರ್ಗಳಿತ್ತು, ಈಗ ಕೆಳಗಡೆ ಸೆಕ್ಷನ್ ಬಂದ್ರೆ ಮಾಡರ್ನ್ ಕ್ಲಾಸಿಕ್ ಕಾರ್ಗಳಿದೆ. ಬಟ್ ನಮಗೆ ಕಾರ್ಗಳಿಗಿಂತ ಮುಂಚೆ ಕಾಣಿಸೋದು ಇಲ್ಲಿರುವಂತ ಗಾಡಿಗಳು. ಹೀರೋ ಹೋಂಡಾ CD100 ಇದೆ, ಅಲ್ಲಿ ಸುಜುಕಿ AX100 ಇದೆ. ಹೊರಗಡೆ ಬಾ. ಕೇರಾಸ್ 260 ಮಿಲಿಟರಿ ಟ್ರಕ್ ಇದು, ಯುರೇಷಿಯಾ ಇಂದ ಬಂದಿರೋದು. ನಾನು ಇದು ತನಕ ನೋಡಿರುವಂತ ಟ್ರಕ್ ಅಲ್ಲಿ ಪ್ರಾಬಬ್ಲಿ ಇದೇ ಬಿಗ್ಗೆಸ್ಟ್ ಇರಬೇಕು. ಇಲ್ಲೊಂದು ಶೆವರ್ಲೆ ಮಿಲಿಟರಿ ಟ್ರಕ್ ಇದೆ, ಪ್ರಾಬಬ್ಲಿ ಇದನ್ನ ಆಂಬುಲೆನ್ಸ್ ತರ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಸ್ಟೇಯರ್ ಪುಕ್ 643cc ಟ್ವಿನ್ ಸಿಲಿಂಡರ್ ಎಂಜಿನ್. ಟೋಟಲ್ ನಂಬರ್ ಆಫ್ ಕಾರ್ ಪ್ರೊಡ್ಯೂಸ್ ನೋಡಿ 800 ಮಾತ್ರ. ಕ್ಯಾಸ್ 69 4 ಸಿಲಿಂಡರ್ 2000cc ಎಂಜಿನ್ 55 BHP ಇದೆ. ಗನ್ನೆಲ್ಲ ಇದೆ, ಶೂಟ್ ಮಾಡ್ಬೇಕಾ? ಬಟ್ ಅದು ಚೆನ್ನಾಗಿದೆ, ರಷ್ಯನ್ ಫೀಲ್ ಕೊಡ್ತಾ ಇದೆ ಅಂತೀರಾ. ವಿಲ್ಲೀಸ್ ಜೀಪ್ಗಳನ್ನ ನೋಡಿದಿರಾ? ಇಲ್ಲಿ ಒಂದು ವಿಲ್ಲೀಸ್ ಪಿಕಪ್ ಟ್ರಕ್ ಇದೆ, ಇದು 2200cc 72 BHP ಎಂಜಿನ್. ಅವಾಗಿನ ಕಾಲದಲ್ಲಿ 20,000ಕ್ಕಿಂತ ಜಾಸ್ತಿ ವಿಲ್ಲೀಸ್ ಪಿಕಪ್ ಟ್ರಕ್ಗಳನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಅಮೆರಿಕನ್ಸ್ಗೆ ಯುರೋಪಿಯನ್ಸ್ಗೆ ಟ್ರಕ್ ಅಂದ್ರೆ ಇದು ನೆನಪಾಗುತ್ತೆ, ನಮ್ಗೆ ಏನ್ ಹೇಳಿ ನೆನಪಾಗೋದು? ಮಾಡೆಲ್ ಹಾಕಿದಾರಲ್ಲ ಅಲ್ಲಿ 1973. ಟಾಟಾದವರು ಅವಾಗಿನ ಕಾಲದಿಂದಾನೇ ಮಾಡ್ತಾವ್ರ. ಡ್ಯಾಟ್ಸನ್ ಅವ್ರ ಕಾರೇ, ನಾವೆಲ್ಲ ಕರೆಯೋದು ಸಿಂಹನ್ ಕಾರು ಅಂತ. ನಂಬರ್ ನೋಡಿ 707 ಬ್ಲೂಬರ್ಡ್ 1.8 ಲೀಟರ್. ಅಲ್ಲೊಂದು ವಿಷ್ಣು ಸರ್ ಮ್ಯೂಸಿಯಂ ಅಲ್ಲಿ ಒಂದು ಇದೆಯಲ್ಲ, ವಿಷ್ಣು ಸರ್ ಅವರು ಈ ಕಾರ್ನ ಧರ್ಮಸ್ಥಳಕ್ಕೆ ಕೊಟ್ಟಿದ್ರು, ಈಗ ಧರ್ಮಸ್ಥಳದಿಂದ ಮೈಸೂರು ಮ್ಯೂಸಿಯಂಗೆ ತಂದಿಟ್ಟಿದ್ದಾರೆ. ಪ್ರಾಬಬ್ಲಿ ಈ ಕಾರು ಮೈಸೂರಲ್ಲೇ ಓಡಾಡಿತ್ತು ಅನ್ಸುತ್ತೆ, ಯಾಕೆಂದ್ರೆ ವಿಷ್ಣುವರ್ಧನ್ ಅವರು ಒಂದಷ್ಟು ಟೈಮು ಮೈಸೂರಲ್ಲೇ ಇದ್ದಿದ್ದು. ಪ್ರೀಮಿಯರ್ ಪದ್ಮಿನಿ ಇನ್ಸ್ಪೈರ್ ಆಗಿರೋದು ಫಿಯೇಟ್ 1100 ಇಂದ. ಇದ್ರಲ್ಲೂ ನೋಡಿ ಉಲ್ಟಾ ಡೋರ್ ಇದೆ, ಫಿಯೇಟ್ 1100 ಸೆಲೆಕ್ಟ್. ಅವಾಗಿನ ಕಾಲದಲ್ಲಿ ಈ ಕಾರ್ಗೆ 12,000. ಇಲ್ಲಿ ಪದ್ಮಿನಿ ಅವಾಗಿನ ಟೈಮ್ ಇಂದ ಹಿಡಿದು ಈಗ ರೀಸೆಂಟ್ ಟೈಮ್ ತನಕನು ಪ್ರೀಮಿಯರ್ ಪದ್ಮಿನಿನ ಟ್ಯಾಕ್ಸಿ ಗಾಡಿ ಅಂತಾನೆ ಕರಿತಾ ಇದ್ದಿದ್ದು. MEX 2727 ಮರ್ಸಿಡೀಸ್, ಇಲ್ಲೂ ಒಂದು ಮರ್ಸಿಡೀಸ್ ಇದೆ W123 ಅಂತ. ನನಗೆ ಇದು 2 ವರ್ಷದ ಮುಂಚೆ ಆಕ್ಚುಲಿ ಈ ಮಾಡೆಲ್ ಕಾರು ಸೇಲ್ಗೆ ಬಂದಿತ್ತು ಕೇರಳದಲ್ಲಿ. ಯಾರು ಬಿಲ್ಡ್ ಮಾಡಿ ಮೇಂಟೈನ್ ಮಾಡ್ತಾರೆ, ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಆ ಟೈಮ್ ಅಲ್ಲಿ ಇದನ್ನ ತಗೊಂಡಿದ್ರೆ ಎಲ್ಲಾರು ತಂದು ನಿಲ್ಲಿಸಬಹುದಿತ್ತು. ಇರು ಮನೆ ಅವಸರ ಪಡ್ಬೇಡ, ಎಲ್ಲರಿಗೂ ಟೈಮ್ ಬರ್ತದೆ. ನನಗೇನಾದ್ರು ಚಾನ್ಸ್ ಕೊಟ್ರೆ ಇದ್ರಲ್ಲಿರೋ ಇಂಪಾಲಾ ಜೊತೆ ಈ ಕಾರ್ನ ಎತ್ಕೊಂಡು ಹೋಗ್ತೀನಿ ನಾನು. ವಿಲ್ಲೀಸ್ ಇದನ್ನ ನೋಡಿದ್ರೆ ಯಾವ ಮೂವಿ ನೆನಪಾಗುತ್ತೆ ಹೇಳಿ? ಯಾರಿಗೆ ಬೇಕು ಈ ಲೋಕ. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಕಾಣ್ತಿದೆ ನಿಮ್ಗೆ? ನಮ್ಮ ಮನೆಗಳಲ್ಲಿ ಈ ಮರದ ತರ ಟೈಪ್ಸ್ ಅಲ್ಲಿ ಒಂದು ಇದಿರೋದಲ್ಲ, ಆ ತರ ಇದೆ ಅನ್ಕೊಳ್ಳಿ. ಮಾರಿಸ್ ವುಡಿ ಅಂತ ಇದ್ರ ಹೆಸರು. ಮರ್ಸಿಡೀಸ್ ಬೆನ್ಸ್ 200D. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಕಾರ್ ಸಿಕ್ಕಿದ್ರೆ ಲೋಗೋ ಎತ್ಬಿಡ್ತಿದ್ವಿ. ಬೆನ್ಸ್ E-ಕ್ಲಾಸ್ 250 ಕಿಲೋಮೀಟರ್ ಟಾಪ್ ಸ್ಪೀಡ್ 228 BHP. BMW E32 ಇದೆ, ಇದರಲ್ಲಿ 296 ಹಾರ್ಸ್ ಪವರ್ ಇತ್ತು. 4 ವೀಲಲ್ಲೂ ಡಿಸ್ಕ್ ಬ್ರೇಕ್ ಇತ್ತಂತ ಇದಕ್ಕೆ. ಟೊಯೋಟಾ ಕೊರೋಲಾ 1.6 GL 9 ಮಿಲಿಯನ್ ಕಾರ್ಸ್ ಪ್ರೊಡಕ್ಷನ್ ಆಗಿದೆ ಅಂತೆ ಬ್ರೋ. ಇದು 6 ಸಿಲಿಂಡರ್ ಎಂಜಿನ್ 235 ಹಾರ್ಸ್ ಪವರ್ ಇದೆ. ನಂಬರ್ ನೋಡಿ ಬ್ರೋ 1111. ನನಗೆ ಕಾರ್ ಬೇಕು, ಶಾದಿ ಕಾರ್ ಕೊಡಿಸಿ ನನಗೆ. ಕತ್ರಿ ಹಾಕ್ತೀನಿ ಜೇಬ್ಗಲ್ಲ ಬ್ರೋ, ನಿಮ್ಮ ಕಿಡ್ನಿ ಮಾರಿದ್ರು ಬರಲ್ಲ ಅನ್ಕೊಳ್ಳಿ, ಅಷ್ಟೊಂದು ಕೊಳ್ತೋಗಿದೆಯಾ ನಿಮ್ಮ ಕಿಡ್ನಿ. ಕ್ಯಾಡಿಲಾಕ್ ಫ್ಲೀಟ್ ವುಡ್ ಅಂತ, ಇದು ಪ್ರಾಪರ್ ಅಮೆರಿಕನ್ ಕಾರು. ಅವಾಗಿನ ಟೈಮಲ್ಲಿ ಕ್ಯಾಡಿ ಅಂತ ಕರಿತಾ ಇದ್ರು. ಈ ಕಾರ್ದು ಸ್ಪೆಷಾಲಿಟಿ ಏನ್ ಹೇಳಿ? ಇದರ ನಂಬರ್ ಇಲ್ಲಿ ಲೂಸ್ ಅಂತ ಒಂದು ಕಾರ್ ಇದೆ, ಇದು ಮಾಜ್ದಾ ಕಂಪ್ನಿದು, ಜಪಾನ್ ಅಲ್ಲಿ ಆಗಿರೋದು. 4 ಸಿಲಿಂಡರ್ ಇದೆ, 1500cc ಇದೆ, 160 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ. 5,000 ಜನದ ಬಾಡಿ ಶೇಪ್ ನ ಸ್ಟಡಿ ಮಾಡಿ ಈ ಕಾರ್ದು ಇಂಟೀರಿಯರ್ ಮಾಡಿದಂತೆ, ಯೂನಿವರ್ಸಲ್ ಆಗಿ ಎಲ್ರಿಗೂ ಫಿಟ್ ಆಗ್ಲಿ ಅಂತ. ಬ್ರೋ R130 ನಲ್ಲಿ 1.3 ಲೀಟರ್ ರೋಟರಿ ಇಂಜಿನ್ ಬಂದಿತ್ತಂತೆ. 2 ಸ್ಟ್ರೋಕ್ 4 ಸ್ಟ್ರೋಕ್ ತರ ರೋಟರಿ ಇನ್ನೊಂದು ಇಂಜಿನ್ ಬರುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಕಂಪ್ನಿ ಹೆಸರು ಸ್ಟ್ಯಾಂಡರ್ಡ್. ಟಾಟಾ ಎಸ್ಟೇಟ್ ತರ ಇದೆ ನೋಡಿ ಇದು. ನೋಡಿದ್ರೆ ಸ್ವಲ್ಪ ಬ್ಯಾಕ್ ಟು ದ ಫ್ಯೂಚರ್ ನೆನಪಾಗುತ್ತೆ. ಡಿಲೋರಿಯನ್ ಇತ್ತಲ್ಲ ಬ್ಯಾಕ್ ಟು ದ ಫ್ಯೂಚರ್ ಅಲ್ಲಿ. ಅಂಬಾಸಿಡರ್ ಏರ್ ಫೋರ್ಸ್ ಈ ಪರ್ಟಿಕ್ಯುಲರ್ ಅಂಬಾಸಿಡರ್ ಅಲ್ಲಿ ಇದ್ದಿದ್ದು ಇಸುಜು ಎಂಜಿನ್. ನೋಡಿ ಬ್ರೋ, ಏರ್ ಫೋರ್ಸ್ ಅಲ್ಲ ಅಂಬಾಸಿಡರ್ ಯೂಸ್ ಮಾಡಿದ್ದಾರೆ. ಇದು ಆಕ್ಚುಲಿ ನನಗೂ ಆಸೆ ಅನ್ಕೊಳ್ಳಿ. ಕಾಲೇಜಲ್ಲಿ ಇದ್ದಾಗೆಲ್ಲ ಹೇಳ್ತಾ ಇದೆ, ನಾನು ಫಸ್ಟ್ ಕಾರ್ ತಗೊಂಡ್ರೆ ಕಾಂಟೆಸನೇ ತಗೊಳ್ಳೋದು ಅಂತ. ಯಾಕೆ ಫಸ್ಟ್ ಕಾರ್ ಕದಿಯೋದು ಕಾಂಟೆಸ್ ಆಗಬಾರ್ದು? ಜನರು ಹೃದಯ ಕದೀತೀರಾ, ಕಾರ್ ಕದಿಯೋದ್ರಲ್ಲಿ ಏನ್ ದೊಡ್ಡದು? ನಾಚ್ಕೊಬಿಟ್ರು.
ಮೆಟಡಾರ್ ಫೋರ್ಸ್ದು ಆ ಹಳ್ಳಿ ಏನ್ ಮಾಡ್ತೀರಾ ಹಂಗೆ ನಾವೆಲ್ಲ ಹಳ್ಳಿ ಜೀವನ ನೋಡ್ಕೊಂಡ್ ಬಂದವರು ನಿಮ್ಮಂಗ. ಕಿಂಗ್ ಆಫ್ ಇಂಡಿಯನ್ ರೋಡ್ಸ್ ಮಾರ್ಕ್ 4 ಅಂಬಾಸಿಡರ್. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಯಾವನ ದೇಪ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಬ್ರೋ ಇಲ್ಲಿ ಮತ್ತೆ ಕಂಬ. ಇದು ಯಾಕೋ ಒಂದೇನೋ ನಂಟಿದೆ bro. ಜನ ಹೇಳ್ತಾರಲ್ಲ ಹಳೆ ಕಾರ್ಗಳು ತಗೊಂಡೇನ್ ಮ್ಯೂಸಿಯಂ ಮಾಡ್ತೀರಾ ಅಂತ. ಮಾಡಿದ್ರಲ್ಲ ನಾವು ಹಳೆ ಕಾರ್ಗಳು ತಗೊಂಡು ಮ್ಯೂಸಿಯಂ ಮಾಡಲ್ಲ, ಮ್ಯೂಸಿಯಂ ಅಲ್ಲಿ ಇಡುವಂತ ಕಾರ್ಗಳು ತಗೋತೀವಿ. ನಾವ್ ಯಾವ್ದಾದ್ರು ಕಾರ್ಗಳನ್ನ ತಗೊಂಡ್ರೆ 3 ತಿಂಗಳಾದ್ಮೇಲೆ OLX ಬರಲ್ಲ, 3 ಜನರೇಷನ್ ಆದ್ರೂ ಮ್ಯೂಸಿಯಂ ಅಲ್ಲಿ ಇರುತ್ತೆ. ನೋಡಿ ಬ್ರೋ, ಮಾರುತಿ 800 1985 ಮ್ಯೂಸಿಯಂ ಅಲ್ಲಿರೋ ಕಾರ್ನ ಇನ್ನು ರನ್ನಿಂಗ್ ಅಲ್ಲಿ ಇಟ್ಕೊಂಡು ಓಡಿಸ್ತಾ ಇದೀವಿ ದಿನ ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ರೇವಾ, ಇದನ್ನ ನೋಡಿದ್ರೆ ಆ ಫಿಲಂ ನೆನಪಾಗುತ್ತೆ, ಹೀರೋಯಿನ್ ಎಂಟ್ರಿ ಎಲ್ಲಾನು ಮಸ್ತ್ ಆಗಿತ್ತು. ಓ ಬ್ರೋ, ಇದನ್ನ ತಗೊಂಬಿಡಿ ಬೆಸ್ಟ್. ನೀವು ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ನಿಮ್ಗೆ ಯೂಸ್ ಆಗುತ್ತೆ ಬ್ರೋ. ಹಂಗಿಂತ ಟ್ರ್ಯಾಕ್ಟರ್ ಲೇಕೆ ಹಮ್ ಕಾಂಟೆಂಟ್ ಕಾ ಕುದಾಯಿ ಕರೆಂಗೆ. ಲೇಕೆ 1111 ಮಿಟ್ಸುಬಿಷಿ ಲ್ಯಾನ್ಸರ್ 19 ಗಾಡಿ, ಮಂಗಳೂರು ಗಾಡಿ. ಇನ್ನೊಂದು 1111 ಏಲೋ ನಮ್ ಸರ್ ಹತ್ರ ಇದೆಯಲ್ಲ ಆ ಕಾರು. ವಿನಯ್ ಅಂತ ಒಬ್ರು ನಮ್ ಲೆಕ್ಚರರ್ ಆಗಿದ್ರು, ಅವರು ಕಾಲೇಜ್ಗೆ ಇದೇ ಕಾರ್ ತಗೊಂಡ್ಬರ್ತಾ ಇದ್ರು. ಈ ಕಾರ್ಗೆ 1996 ಅಲ್ಲೇನೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಇತ್ತು. ಈ ವ್ಯಾಲೆಂಟೈನ್ಸ್ ಡೇನ ನಾನು ಎಲ್ಲಾ ವಿಂಟೇಜ್ ಪ್ರೇಮಿಗಳಿಗೆ, ಹಳೆ ಗಾಡಿ ಓನರ್ಗಳಿಗೆ, ಇವತ್ತು ನಿಮ್ ತಾತಂದು ಅಪ್ಪಂದು ಗಾಡಿಗಳನ್ನ ಇಟ್ಕೊಂಡು ರೆಡಿ ಮಾಡಿಸಿ ಅವ್ರ ಮೇಲಿರುವಂತ ಎಮೋಷನ್ ಅನ್ನ, ಅವ್ರ ಮೇಲಿರುವಂತ ಪ್ರೀತಿನ ಯಾರ್ಯಾರು ಸೇವ್ ಮಾಡ್ಕೊಂಡು ಬಂದಿದ್ದೀರಾ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನನಗೆ ಪ್ರೀತಿ ಕೊಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ಯಾರ್ಯಾರು ಪ್ರೀತಿ ಕಮ್ಮಿ ಆಗಿದೆ ಅವ್ರಿಗೆಲ್ಲ ಪ್ರೀತಿ ಕೊಡೋಣ. ಜೀವನದಲ್ಲಿ ಯಾರ್ಯಾರ ಹತ್ರ ಪ್ರೀತಿ ಜಾಸ್ತಿ ಆಗಿದೆ ಬೇರೆಯವ್ರಿಗೆ ಪ್ರೀತಿ ಹಂಚೋಣ. ಎಲ್ಲಾ ಹಳೆ ಗಾಡಿ ಹೊಸ ಗಾಡಿ ಓನರ್ಗಳು ಪ್ರೇಮಿಗಳಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. 15th ಸೆಂಚುರಿ ಅಂದರೆ 16 ನಾಟ್ ಸಮಥಿಂಗ್ ಟೈಮಲ್ಲಿ ಮನೆ ದೇವರು. ಪಂಜುರುಳಿ ಭೂತದ ಮುಖ, ಭೈರವನ ಮುಖ. ಇದು ಮಂಜುಷಾ ಮ್ಯೂಸಿಯಂ ಅಂತ ಧರ್ಮಸ್ಥಳದಲ್ಲೂ ಇದೆ. ಅದ್ರದ್ದೊಂದು ಸಣ್ಣ ಗ್ಲಿಮ್ಸ್ನ ಇಲ್ಲಿ ತೋರಿಸಿದ್ದಾರೆ. ಈ ಹಳೆ ಕ್ಲಾಕ್ ಇದೆ, ಇಲ್ಲಿ ಸಿನಿಕಾನ್ 8 ಕ್ಯಾಮ್ರಾ ಇದೆ, ಬಾಕ್ಸ್ ಕ್ಯಾಮ್ರಾ ಇದೆ, ರೋಲೋಫಿಕ್ಸ್ ಕ್ಯಾಮ್ರಾ ಇದೆ. ರೋಲೋಫಿಕ್ಸ್ ಕ್ಯಾಮ್ರಾ ನೋಡಿದ್ದೀರಾ? ಮಾತ್ರ ಒಂದಿದೆ ಬ್ರೋ, ಹತ್ರ ನೆಕ್ಸ್ಟ್ ಜೆನ್. ನೀವು ಆಂಟಿಕ್ ಕ್ಯಾಮ್ರಾ ಕರೆಕ್ಟರಾ? ಹೌದು, ನೆಕ್ಸ್ಟ್ ನಂದು ಒಂದು ವಿಡಿಯೋ ಬರುತ್ತೆ ನೋಡಿ. ಇವತ್ತು ನಾನು ನನ್ನ ಕ್ಯಾಮ್ರಾ ಕಲೆಕ್ಷನ್ಸ್ಗಳನ್ನು ಅದರ ಹಿಸ್ಟ್ರಿಯೊಟ್ಟಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ನಾನು ರೀಚ್ ನ ಡೌನ್ ಮಾಡೋದಕ್ಕೆ ಕಾಸು ಕೊಟ್ಟು ನೆಗೆಟಿವ್ PR ಮಾಡಿಸಿ ರೀಲ್ಸ್ಗಳನ್ನ, ವಿಡಿಯೋಸ್ಗಳನ್ನ ಮಾಡಿ ಸಾಕ್ಸ್ತಾ ಇದ್ದಾರೆ. ನಾನು ಹೇಳೋದೇನು ಅಂದ್ರೆ, ನೆಗೆಟಿವ್ PR ಮಾಡಿಸೋದಕ್ಕೆ ಖರ್ಚು ಮಾಡೋ ದುಡ್ಡನ್ನ ನಿಮ್ಮ ಸ್ವಂತಕ್ಕೋಸ್ಕರ ಯೂಸ್ ಮಾಡ್ಕೊಂಡ್ರೆ ಬಾಡಿಗೆ ಗಾಡಿಗಳು ತಗೊಳ್ಳೋ ಬದಲು ಸ್ವಂತ ಗಾಡಿಗಳನ್ನಾದ್ರೂ ತಗೋಬಹುದು. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು.